ನಿದ್ದೆ ಮಾಡೋದಕ್ಕ ಹೋಗಿದ್ದು ಈ ಸಿನಿಮಾಗ್ ನಾನು. ಶಿವಣ್ಣ ಅವರ ಮಗಳು ನಿವೇದಿತಾ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಅದು ಅಲ್ಲದೆ ಶಿವಣ್ಣ ಅವರು ಸಣ್ಣದಾಗಿ ಕ್ಯಾಮಿಯೋನು ಕೂಡ ಕೊಟ್ಟಿರ್ತಾರೆ. ಯಾವ ರೀತಿ ಇರ್ಬೋದು ಅನ್ನೋ ಒಂದು ಸಣ್ಣ ಕ್ಯೂರಿಯಾಸಿಟಿಗೆ ಈ ಸಿನಿಮಾಗ್ ಹೋದ್ರೆ ಇಷ್ಟುದ್ದ ಎಳ್ದು ಕುಯ್ದವ್ರಲ್ಲ, ಹೆಂಗ್ ತಡ್ಕೋಬೇಕು ಜೀವ. ಫೈರ್ ಪ್ಲೇ ಇದು ಹೀರೋಗೆ ಮೊದಲನೇ ಸಿನಿಮಾ ಅಂತ ಎಲ್ಲೂ ಕೂಡ ಫೇಮಸ್ ಆಗಿಲ್ಲ. ಫಸ್ಟ್ ಸಿನಿಮಾ ಆಫ್ ನಿವೇದಿತಾ ಪ್ರೊಡ್ಯೂಸ್. ಇದೇನೇ ಅಲ್ವಾ ಎಲ್ಲ ಕಡೆ ಟ್ರೆಂಡ್ ಆಗಿರೋದು. ವಂಶಿ ಕೃಷ್ಣ ಶ್ರೀನಿವಾಸ್ ಈ ಸಿನಿಮಾದಲ್ಲಿ ವಿಕ್ಕಿ ಹೇಗೆ ಆಕ್ಟ್ ಮಾಡಿದ್ದಾರೆ ಅಂದ್ರೆ ವಿವೇಕಾನಂದ್ರ ವಾಕ್ಯಗಳು ನೆನ್ಪಿದಾವಲ್ಲ. ಸಿನಿಮಾದಲ್ಲಿ ಹಾಗೇನೆ ದಿ ಲೆಜೆಂಡ್ ಪೋಷಕ ನಟರು ಕೂಡ ಆಕ್ಟ್ ಮಾಡಿದ್ದಾರೆ. ಅಚ್ಯುತ್ ಕುಮಾರ್, ಸುಧಾರಾಣಿ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸಿನಿಮಾ ಈ ರೀತಿ ನಮ್ನ ಕುಯ್ದು ಡೆಡ್ ಬಾಡಿ ಮಾಡ್ತದೆ ಅಂತ. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರ್ಗುನು ನಿದ್ದೆ ಮಾಡು ಮಗ, ನಿದ್ದೆ ಮಾಡು ಅಂತ ಮಲಗಿಸ್ಬಿಡ್ತದೆ. ಸಿನಿಮಾದಲ್ಲಿ ಸ್ಟೋರಿ ಅನ್ನೋದು ಮೇನ್ ಆಗಿ ಇಲ್ಲವೇ ಇಲ್ಲ. ಮರ್ತ್ಬಿಡಿ. ವಿಕ್ಕಿ ಅಮೆರಿಕದಿಂದ 4 ವರ್ಷ ಆದ್ಮೇಲೆ ರಿಟರ್ನ್ ಆಗ್ತಾನೆ ಮನೆ ಕರ್ಕೊಂಡ್ ಬರೋದಕ್ಕೆ ಖುಷಿಯಾಗಿರ್ತಾರೆ. ಅಪ್ಪ ಅಮ್ಮ ಇಬ್ರು ಏರ್ಪೋರ್ಟ್ ಹೋಗಿ ಫುಲ್ ದಿಲ್ ಖುಷ್. ಬರೋ ದಾರಿನಲ್ಲಿ ಆಕ್ಸಿಡೆಂಟ್. ಅಪ್ಪ ಅಮ್ಮ ಔಟ್, ವಿಕ್ಕಿ ಒಬ್ನೇ. ಇನ್ನು ಮುಂದೆ ವಿಕ್ಕಿ ಏನ್ ಮಾಡ್ತಾನೆ, ಒಬ್ನೇ ಇತ್ಕೊಂಡು ಹೆಂಗ್ ಸ್ಟ್ರಗಲ್ ಎಲ್ಲ ಅನುಭವಿಸ್ತಾನೆ, ಏನೇನೆಲ್ಲ ಮುಂದೆ ಮಾಡ್ಬೋದು. ಇಷ್ಟೇ ಸಿನಿಮಾ, ಇನ್ನೇನು ಇಲ್ವೇ ಇಲ್ಲ. ವಿಚಿತ್ರ ಏನಪ್ಪಾ ಅಂದ್ರೆ ಈ ಸಿನಿಮಾನ ಡೈರೆಕ್ಟ್ ಮಾಡೋದು ಕೂಡ ವಿಕ್ಕಿನೇ. ಅದಕ್ಕೋಸ್ಕರನೇ ಸಿನಿಮಾ ಈ ರೀತಿ ಇದೆ. ಅವ್ರ ಆಕ್ಟಿಂಗ್ ಲೆವೆಲ್ ಟಾಪ್ ನಾಚ್ ಆಗಿದೆ. ಬಟ್ ಸ್ಟೋರಿ ಏನ್ ಮಾರಾಯ ಅದು. ವಿಕ್ಕಿಗೆ ಹೀರೋಯಿನ್ ಆಗಿ ರಚನಾ ಇಂದರ್ ಅವರು ಕೂಡ ಕಾಣಿಸ್ಕೊತಾರೆ. ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಇಲ್ಲ. ಲೈಟ್ ಆಗಿ ಬಂದು ಚಳಿ ಹಿಡಿಸ್ಬಿಟ್ಟು ಹೋಗ್ಬಿಡ್ತಾರೆ. ಖಾರ ಮಸಾಲೆನೂ ಇಲ್ಲ ಇದ್ರಲ್ಲಿ, ಏನೂ ಇಲ್ಲ. 2 ಗಂಟೆ 13 ನಿಮಿಷ, 2.25 ಗಂಟೆ ಯಾವ ರೀತಿ ಎಳ್ದು ನಮ್ಮನ್ನ ಲ್ಯಾಗ್ ಮಾಡ್ತದೆ ಅಂದ್ರೆ, ಮೊದ್ಲು ಥಿಯೇಟರ್ ಇಂದ ಎದ್ದೋಡೋಗು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅನ್ನೋ ಲೆವೆಲ್ ಅಲ್ಲಿ ಇತ್ತು. ಥಿಯೇಟರ್ ಒಳಗಡೆ ಆಲ್ರೆಡಿ 4 ಜನ ಮಲ್ಕೊಬಿಟ್ಟಿದ್ರು. ಎಲ್ಲಾ ಸ್ಟೂಡೆಂಟ್ಗಳು. 2 ಅಂಕಲ್ ಆಂಟಿರು ಇವ್ರು ಕೂಡ ಟಾರ್ಚರ್ ನ ತಡ್ಕೊಳಕಾಗದೆ ಎದ್ದು ಓಡೋಗ್ಬಿಟ್ರು. ನಾನು ಅರ್ಧಂಬರ್ಧ ನಿದ್ದೆ ಮಾಡ್ಕೊಂಡು ಮುಕ್ಕರ್ಕೊಂಡು ಹೆಂಗೋ ನೋಡ್ಕೊಂಡ್ ಬಂದೆ. ಬಟ್ ಅನ್ಯಾಯವಾಗಿ 150 ರೂಪಾಯಿ ವೇಸ್ಟ್ ಆಗೋಯ್ತಲ್ಲ ಅಂತ ಈಗ್ಲೂ ಕೂಡ ಒಳಗಡೆ ನೋವು. ಮೊದ್ಲೇ ಟೆನ್ಷನ್ ಅಲ್ಲಿ ಇದೀನಿ, ಒಂದ್ ಸಿನಿಮಾ ನೋಡ್ಕೊಂಡು ಕೂಲ್ ಆಗ್ಬಿಡೋಣ ಅಂತ ಏನಾದ್ರು ಈ ಸಿನಿಮಾಗ್ ಹೋಗ್ಬಿಟ್ರೆ ಡಬಲ್ ಟೆನ್ಷನ್ ಹಾಕಂದ್ ಕೊಟ್ಟು ಬಿಡ್ತದೆ. ನಿವೇದಿತಾ ಮೇಡಮ್ ಅವರು ಈ ತರದಂತ ಡಿಸಾಸ್ಟರ್ ಸಿನಿಮಾದಲ್ಲಿ ದೊಡ್ಡ ಲೆಜೆಂಡ್ ಶಿವಣ್ಣ ಅವ್ರ ಅಪ್ಪನ್ನೇ ಹಾಕೊಂಡು ಸ್ವಲ್ಪ ಏನಾದ್ರು ತೋರ್ಸಿದ್ರೆ ಫ್ಯಾನ್ಸ್ ಗಳು ಬಂದು ನೂಕುಲ ನೋಡ್ಬಿಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಐನೋ. ಅದು ಅಲ್ದೇನೆ ಈ ಸಿನಿಮಾದ ಬಡ್ಜೆಟ್ ನನ್ ಪ್ರಕಾರ ಒಂದ್ 50 ಲಕ್ಷನೂ ಆಗಿರಲ್ಲ. ರಿಯಲಿಸ್ಟಿಕ್ ಆಗಿ ಔಟ್ಡೋರ್ ಶೂಟಿಂಗ್ ನ ಮಾಡ್ದೇನೆ ಸೆಟ್ ಗಳನ್ನ ಹಾಕ್ಬಿಟ್ಟು ಶೂಟ್ ಮಾಡಿದ್ದಾರೆ. ಪೂರ್ತಿ ಸೆಟ್ ಅಲ್ಲೇ ಮಾಡ್ಬಿಟ್ಟಿದ್ದಾರೆ ಸಿನಿಮಾನ. ಆಹಾ, ಏನ್ ತಲೆ ನಿಮ್ದು. ಸಿನಿಮಾದಲ್ಲಿ ಒಂದೇ ಒಂದು ಕ್ಯೂರಿಯಸ್ ಆಗಿತ್ತು. ಶೀತಲ್ ಶೆಟ್ಟಿ ಅವರು ಸಜೆಸ್ಟ್ ಮಾಡ್ತಾರೆ ವಿಕ್ಕಿಗೆ ಇಂತಿಂತ ಐಟಮ್ ಗಳನ್ನೆಲ್ಲ ಟ್ರೈ ಮಾಡುವಂತ. ಅದ್ರಲ್ಲಿ 4ನೇ ಐಟಮ್ ಬೊಂಗ ಪ್ರೋಗ್ರಾಮ್ ಮಾಡೋದಕ್ಕೆ ಅಂತ ಹೋಗ್ತಾನೆ ಬಾರ್ಗೆ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಅದೊಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತಪ್ಪ ಅನ್ನೋದು ಬಿಟ್ರೆ ಇನ್ ಬೇಕಿದ್ದೆಲ್ಲ ಈ ಸಿನಿಮಾ ನೋಡಿ ತುಂಬಾನೇ ಹರ್ಟ್ ಆಗ್ಬಿಟ್ಟಿದೆ. ಸ್ವಲ್ಪ ಕೂಲ್ ಆಗ್ಬೇಕು ಅಂದ್ರೆ ಅದು ಇದು ಮಾಡ್ಬೇಕು. ಬರ್ತೀನಿ, ಟಾಟಾ, ಬೈ ಬೈ, ಸಿ ಯು.